एकदन्ताय विद्महे वक्रतुण्डाय धीमहि तन्नो दन्ति प्रचोदयात्। ओ लम्बोदराय विद्महे महोदराय धीमहि। ಸುಭಾಷಿತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನುವಂತಿರಬೇಕು. ಇಂಥ ಮಾತುಗಳನ್ನು ಕೇಳುತ್ತಿದ್ದರೆ ಕೇಳಲೇಬೇಕೆಂದೆನಿಸುತ್ತದೆ ಅಲ್ಲವೇ? ಶುಭಾಷಿತ ಎಂಬ ಪದವು ಶುಭ ಮತ್ತು ಆಶಿತ ಎಂಬ ಎರಡು ಪದಗಳಿಂದ ರಚಿತವಾಗಿದೆ. ಶುಭ ಮತ್ತು ಆಶಿತ. ಸುಭಾಷಿತ ಶುಭ ಎಂದರೆ ಒಳ್ಳೆಯದು, ಆಶಿತ ಎಂದರೆ ಮಾತು, ಸುಭಾಷಿತ ಎಂದರೆ ಒಳ್ಳೆಯ ಮಾತು. ನಮ್ಮ ಜೀವನವು ಮಾತನ್ನು ಅವಲಂಬಿಸಿಕೊಂಡಿದೆ. ನಮ್ಮ ಜೀವನ ಮಾತಿಲ್ಲದೆ ನಡೆಯದು. ನಮ್ಮ ಜೀವನದ ಸೊಗಸಿಗೂ ಸುಖಕ್ಕೂ ನೋವಿಗೂ ನಾವಾಡುವ ಮಾತು ಕಾರಣವಾಗಿರುತ್ತದೆ. ನಾವಾಡುವ ಮಾತು ನಮ್ಮ ಬದುಕಿಗೆ ಪೂರಕವಾಗಿ ಒದಗಬೇಕು. ಬದುಕಿನ ಆಳವನ್ನೂ ವಿಸ್ತಾರವನ್ನೂ ಅದು ತೋರಿಸುವಂತಿರಬೇಕು. ನಮ್ಮ ಹಿತವನ್ನೂ ಅಹಿತವನ್ನೂ ಪ್ರಕಟಿಸುವಂತಿರಬೇಕು. ಇಷ್ಟೆಲ್ಲ ಇದ್ದರೂ ಆ ಮಾತು ಕೇಳಲು ಸಿಹಿಯಾಗಿರಲು ಬೇಕು. ಇಷ್ಟು ಗುಣಗಳನ್ನು ಒಳಗೊಂಡಿರುವುದೇ ಸುಭಾಷಿತ. ಸುಭಾಷಿತಗಳ ಸಂಗ್ರಹದಿಂದ ನಮ್ಮ ಜೀವನದೃಷ್ಟಿ ವಿಶಾಲವಾಗುವುದು. ಜೀವನದ ಎಷ್ಟೋ ಸಂದರ್ಭಗಳ ಗುಣಾವಗುಣಗಳನ್ನು ಸ್ಪಷ್ಟವಾಗಿ ವಿಮರ್ಶಿಸಲು ನೆರವಾಗುತ್ತವೆ. ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಧನಂ, ಧನಂ ದದಾತಿ ಪುರುಷಾರ್ಥಂ, ಪುರುಷಾರ್ಥಂ ದದಾತಿ ಮೋಕ್ಷಂ ಎಂಬ ವಾಕ್ಯ ವಿದ್ಯೆಯ ಮಹತ್ವವನ್ನು ಹೇಳುತ್ತದೆ. ಸುಭಾಷಿತದ ಮಹತ್ವವನ್ನು ಈ ವಾಕ್ಯ ಸ್ಪಷ್ಟಪಡಿಸುತ್ತದೆ. ಸುಭಾಷಿತದ ರುಚಿಯ ಮುಂದೆ ದ್ರಾಕ್ಷಿಯು ಬಾಡಿಹೋಯಿತು, ಸಕ್ಕರೆ ಕಲ್ಲಾಗಿ ಹೋಯಿತು, ಅಮೃತವು ಹೆದರಿ ಸ್ವರ್ಗಕ್ಕೆ ಓಡಿಹೋಯಿತು ಎಂಬ ಮಾತಿದೆ. ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಎಂದಿದ್ದಾರೆ. ಬಸವಣ್ಣನವರ ಈ ಮಾತುಗಳು ಬದುಕಿನಲ್ಲಿ ಮಾತಿನ ಮಹತ್ವವನ್ನು, ಅದರ ಶ್ರೇಷ್ಠತೆಯನ್ನು, ಅದರಿಂದ ಮನುಷ್ಯನಿಗೆ ಒದಗುವ ಉನ್ನತಿಯನ್ನು ಲೋಕಕ್ಕೆ ಸಾರುತ್ತವೆ. ಮಾತೇ ಮಾಣಿಕ್ಯ, ಮಾತೇ ಮೃತ್ಯು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತೇ ಬಂಡವಾಳ ಎಂಬ ಮಾತುಗಳಿವೆ. ಓದಿದ ಓದು ತಾ ಮೇದ ಕಬ್ಬಿನ ಸಿಪ್ಪೆಯಂತೆ, ಓದಿನ ಒಡಲ ನರಿತರೆ ತಾ ಮೇದ ಕಬ್ಬಿನ ಸಿಪ್ಪೆ ಕಬ್ಬಾದಂತೆ ಸರ್ವಜ್ಞ. ಹೀಗೆ ಮಾತು ಅಥವಾ ಸುಭಾಷಿತಗಳು ಹೇಳಬೇಕಾದಂಥ ವಿಷಯವನ್ನು ಸ್ಪಷ್ಟವಾಗಿ ಮತ್ತು ಕೆಲವೇ ಪದಗಳಲ್ಲಿ ಅರ್ಥಪೂರ್ಣವಾಗಿ ಉಪಯುಕ್ತವಾಗಿ ಹೇಳುವಂಥ ವಿಧಾನವನ್ನು ಸುಭಾಷಿತ ಅಥವಾ ವ್ಯಾಖ್ಯಾನ ಎಂದು ಕರೆಯಬಹುದು. ಸುಭಾಷಿತ ಅಥವಾ ವ್ಯಾಖ್ಯಾನಗಳು ಅಥವಾ ಅನುಭವದ ನುಡಿಗಳು, ಇವುಗಳನ್ನು ನಾವು ಪಾಲಿಸುವುದರಿಂದ, ಇವುಗಳನ್ನು ನಾವು ಕಲಿಯುವುದರಿಂದ, ಇವುಗಳನ್ನು ನಾವು ತಿಳಿದುಕೊಳ್ಳುವುದರಿಂದ ನಮ್ಮ ಜೀವನದ ಸಾಕಷ್ಟು ಸಮಯ ಉಳಿತಾಯವಾಗುತ್ತದೆ. ಜೀವನ ಒಂದು ಪ್ರಯೋಗ ಎಂದು ಭಾವಿಸಿ ನಾವೇ ಎಲ್ಲವನ್ನೂ ಅನುಭವಿಸುತ್ತಾ ಎಲ್ಲ ಕಷ್ಟ ಸುಖಗಳನ್ನು ನಷ್ಟಗಳನ್ನು ಸಹಿಸುತ್ತಾ ಹೋದರೆ ಕಾಲಮಿತಿಯಲ್ಲಿ ನಾವು ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇಂಥ ಹಿರಿಯರ ಅನುಭವದ ನುಡಿಗಳನ್ನು ತಿಳಿದು ಅರಿತು ಅರ್ಥ ಮಾಡಿಕೊಂಡು ನಡೆದರೆ ಜೀವನದಲ್ಲಿ ಕಾಲಮಿತಿಯಲ್ಲಿ ನಾವು ಅಂದುಕೊಂಡಂತಹ ಗುರಿಯನ್ನು ನಾವು ಸಾಧಿಸಬಹುದಾದ ಸಾಧನೆಯನ್ನು ಕಡ್ಡಾಯವಾಗಿ ಖಂಡಿತವಾಗಿಯೂ ಸಾಧಿಸಬಹುದು. ಹಾಗಾಗಿ ಅನುಭವದ ಮಾತುಗಳು, ಸುಭಾಷಿತಗಳನ್ನು ನಾವು ಕಡ್ಡಾಯವಾಗಿ ಅರಿತು ತಿಳಿದು ಬಾಳಿದರೆ ಬದುಕು ತುಂಬಾ ಶ್ರೇಷ್ಠ ಮತ್ತು ಪ್ರಯುಕ್ತವಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಕಲಿಯಲು ಇಚ್ಛಿಸುವವನು ಯಾರನ್ನಾದರೂ ಎಲ್ಲಿಯಾದರೂ ಯಾವುದನ್ನಾದರೂ ಪ್ರಶ್ನಿಸುತ್ತಾನೆ. ಕಲಿಯಲು ಇಚ್ಛಿಸದವನು ಯಾರನ್ನೂ ಎಂದಿಗೂ ಎಲ್ಲಿಯೂ ಪ್ರಶ್ನಿಸುವುದಿಲ್ಲ. ಡಿ.ಎನ್.ಟಿ. ಈ ಮಾತಿನಲ್ಲಿ ನಾವು ಒಂದನೇ ಗುಂಪಿನಲ್ಲಿ ಇರಲು ಬಯಸುತ್ತೇವೆ. ಕೆಲವರು ಎರಡನೇ ಗುಂಪಿನಲ್ಲಿ ಇರಬಯಸಬಹುದು. ಒಂದನೇ ಗುಂಪಿನಲ್ಲಿರುವವರು ಹೆಚ್ಚು ಕಲಿಯುತ್ತಾ ಹೋಗುವುದು, ಎರಡನೇ ಗುಂಪಿನವರು ಕಲಿಕೆಯಲ್ಲಿ ಒಂದಷ್ಟು ಹಿಂದುಳಿಯಬಹುದು. ಹಾಗಾಗಿ ಯಾರು ಅರಿತು ತಿಳಿದು ಕಲಿಯುತ್ತಾರೋ ಅವರು ಸಾಧನೆಯನ್ನು ಮಾಡುವುದರಲ್ಲಿ ಎರಡನೇ ಮಾತಿಲ್ಲ. पुरुषाय विद्महे वक्रतुण्डाय धीमहि तन्नो दन्ति प्रचोदयात्। पुरुषाय विद्महे वक्रतुण्डाय धीमहि तन्नो दन्ति प्रचोदयात्।
वक्रतुण्डाय धीमहि तन्नो दन्ति प्रचोदयात्। ॐ एकदन्ताय विद्महे वक्रतुण्डाय धीमहि तन्नो बुद्धिः प्रचोदयात्। ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्।